ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದಷ್ಟು ಕ್ಯಾಟ್ಲಾಗ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಕ್ಯಾಟ್ಲಾಗ್ಗೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದು ಆಲ್ರೆಡಿ ಕ್ಯಾಟ್ಲಾಗ್ ಡಿಸೈನ್ ರೆಡಿ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಆ ಕ್ಯಾಟ್ಲಾಗ್ ಡಿಸೈನ್ ಏನು ರೆಡಿ ಮಾಡ್ತೀನಿ ನಾನು ಅದರಲ್ಲಿ ಈ ಡಿಸೈನ್ ಹಾಕಿಲ್ಲ. ಓಕೆನಾ? ನೀವು ಬೇಕಿದ್ರೆ ಈ ಡಿಸೈನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನೆನ್ನೆ ತೋರಿಸಿದೆಲ್ಲ, ನೆನ್ನೆ ಅಲ್ಲ, ಅದ್ರ ಹಿಂದಿನ ವೀಡಿಯೋ ಅನಿಸುತ್ತೆ. ನಾನು ಇದು ಈ ರೀತಿ ಬಳ್ಳಿ ಶೇಪಲ್ಲಿ ಹಾಕಿ ಫ್ಲವರ್ಸ್ ಹಾಕಿ ತೋರಿಸಿದೆ, ಮತ್ತು ಲೀಫ್ದು ಹಾಕಿ ತೋರಿಸಿದೆ, ಲೀಫ್ ಡಿಸೈನ್ ಹಾಕಿ. ನೋಡಿ, ಅದ್ರ ಬದಲು ನೀವು ಈ ರೀತಿ ಮ್ಯಾಂಗೋ ಡಿಸೈನು ಸಹ ಹಾಕ್ಕೊಳ್ಬೋದು. ಆದಷ್ಟು ತುಂಬ ಪುಟ್ಟದಾಗೇ ಇರಲಿ. ಈ ಡಿಸೈನು 1.5 ಇಂಚ್ ಬಂದರೆ ನಿಮಗೆ 1 ಇಂಚು ಅಥವಾ 1.5 ಇಂಚ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಂತೂ ನಾನು ಅದೆಷ್ಟು ಹಾಕಿದ್ದೀನೋ ಲೆಕ್ಕನೇ ಇಲ್ಲ. ಆಮೇಲೆ ಬರ್ತಿರುತ್ತೆ, ಈಗಲೂ ಸಹ ಬರ್ತಿರುತ್ತೆ. ಆಲ್ಮೋಸ್ಟ್ ಕಸ್ಟಮರೆಲ್ಲ ಈ ಡಿಸೈನ್ ನೋಡಿದ ತಕ್ಷಣವೇ ಇಷ್ಟಪಡ್ತಾರೆ. ತುಂಬ ಡಿಸೈನ್ಸ್ ಹಾಕ್ಬಿಟ್ಟು ಇದರಲ್ಲಿ ಈ ಡಿಸೈನಲ್ಲಿ ತುಂಬ ಬ್ಲೌಸ್ಗಳಿಗೆ ವರ್ಕ್ ಮಾಡಿಬಿಟ್ಟಿದ್ದೀನಿ. ಇದು ಹೇಗಾಗೋಗಿದೆ ಅಂತಂದರೆ, ಜಸ್ಟ್ ಹಾಗೆ ಫ್ರೀ ಹ್ಯಾಂಡಲ್ಲಿ ಯಾವುದೇ ರೀತಿ ಮಾರ್ಕಿಂಗ್ ಇಲ್ಲದೆ ಹಾಕ್ಬೋದು. ಅದೇ ಹೇಳ್ದೆ ಅಲ್ವಾ ನಾನು, ನಿಮ್ಗೆ ಯಾವುದು ಸ್ಟಿಚಸ್ ಕಂಫರ್ಟಬಲ್ ಇರುತ್ತೆ ನೋಡಿ, ಅದನ್ನ ವಿತೌಟ್ ಮಾರ್ಕಿಂಗ್ ಆರಾಮಾಗಿ ಮಾಡ್ಬೋದು ನೀವು. ಇದೆಲ್ಲ ನಾನು ಏನಂತಂದರೆ, ಜಸ್ಟ್ ಒಂದು ಬಳ್ಳಿ ಶೇಪ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ಆದಷ್ಟು ನೀವು ಫ್ರೀ ಹ್ಯಾಂಡಲ್ಲೇ ಮಾಡ್ಕೊಳ್ಬೋದು. ಯಾವುದೇ ರೀತಿ ಮಾರ್ಕಿಂಗ್ ಏನು ಅವಶ್ಯಕತೆ ಇರೋದಿಲ್ಲ. ನೋಡಿ, ನಾನು ಆಲ್ರೆಡಿ ಫಸ್ಟೇ ಪ್ಯಾರೆಟ್ ಗ್ರೀನ್ ಕಲರ್ದು ಸ್ಯಾರಿ ಬಂದಿದ್ದು, ಅದಕ್ಕೆ ನಾನು ಮ್ಯಾಂಗೋ ಶೇಪಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಮ್ಯಾಂಗೋ ಶೇಪ್ ಹಾಕೋಬಿಟ್ಟಿದ್ದೀನಿ ಪ್ಯಾರೆಟ್ ಗ್ರೀನಲ್ಲಿ. ಇದು ಬಂದು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಆ ಟೀಚರ್ದೇ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಟೀಚರ್ ಒಂದಿಬ್ಬರು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ 4 ಟೀಚರ್ ನನ್ನ ಹತ್ರನೇ ಕೊಡ್ತಾರೆ. ಆಲ್ಮೋಸ್ಟ್ ಮಾಡಿಕೊಟ್ಟಿದ್ದೀನಿ ಎಲ್ಲರಿಗೂ ಸಹ. ಎಲ್ಲರಿಗೂ ಕೂಡ ನನ್ನ ವರ್ಕು ತುಂಬಾ ಇಷ್ಟ ಆಗಿದೆ. ಹಾಗೆ ನಮ್ಮ ಸುತ್ತಮುತ್ತ ಹೋಲಿಸ್ಕೊಂಡ್ರೆ ಆದಷ್ಟು ರೀಸನಬಲ್ ಪ್ರೈಸ್ಗೆ ನಾನು ಸ್ಟಿಚಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು ಮಾಡಿಕೊಡ್ತಿರ್ತೀನಿ. ಅದು ಸ್ವಲ್ಪ ಕಸ್ಟಮರ್ಗೆ ಬೆನಿಫಿಟ್ ಇದೆ. ಓಕೆನಾ? ತುಂಬ ಕಸ್ಟಮರು ಬರ್ತಾರೆ, ಮತ್ತೆ ಹುಡ್ಕೊಂಡು ನಾವು ಇಲ್ಲ ಅಂತಂದ್ರೂ ಮತ್ತೆ ನಮಗೋಸ್ಕರ ವೆಯ್ಟ್ ಮಾಡಿ ಬರ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ರೀಸನಬಲ್ ಪ್ರೈಸಿಗೆ ಮಾಡ್ಕೊಳ್ಳೋದ್ರಿಂದನೇ ತುಂಬ ಜನ ಕಸ್ಟಮರು, ಅದರಲ್ಲೂ ಪ್ರೈಸ್ಗಿಂತನೂ ಫಿಟ್ಟಿಂಗು ಫಿನಿಶಿಂಗು ನೋಡ್ತಾರೆ. ಆದಷ್ಟು ಅದಕ್ಕೋಸ್ಕರನೇ ತುಂಬ ಜನ ಕಸ್ಟಮರು. ಇವಾಗಂತೂ ನಾನು ಎಂಬ್ರಾಯ್ಡ್ರಿ ಕಲಿತಾದ್ಮೇಲಂತೂ ಕಸ್ಟಮರು ತುಂಬಾ ಇನ್ಕ್ರೀಸ್ ಆಗಿದ್ದಾರೆ. ಓಕೆನಾ? ಫಸ್ಟು ಬ್ಲೌಸ್ ಹೊಲಿತೀನಿ ಅಂತಂದಾಗ ಬೆರಳೆ ಎಣಿಕೆ ಅಷ್ಟೇ ಇದ್ದಿದ್ದು ಕಸ್ಟಮರು. ನಾನು ಯಾವಾಗ ಈ 3 ಇಯರ್ಸಲ್ಲಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ, ಆ 3 ಇಯರ್ಸಲ್ಲಂತೂ ಕಸ್ಟಮರು ಡಬಲ್ ಅಲ್ಲ, ತ್ರಿಬಲ್ ಆಗಿದ್ದಾರೆ ಅಂತ ಅನ್ಬೋದು. ಅಷ್ಟು ಕಸ್ಟಮರ್ ಆಗಿದ್ದಾರೆ. ಆಲ್ಮೋಸ್ಟ್ ಏನು ಪರ್ಮನೆಂಟ್ ಕಸ್ಟಮರ್ ಇರ್ತಾರಲ್ವ, ಅವ್ರದ್ದೇ ಬ್ಲೌಸ್ ಹೊಲಿದು ಕೊಡೋಷ್ಟರಲ್ಲಿ ಮತ್ತೊಂದಷ್ಟು ಬ್ಲೌಸ್ಗಳು ನನ್ನ ಹತ್ರನೇ ತಂದು ಕೊಟ್ಟಿರ್ತಾರೆ. ಅದರಲ್ಲೂ ಒಂದಷ್ಟು ಕಸ್ಟಮರ್ಗಳಂತೂ ಆ ಬ್ಲೌಸ್ಗಳೊಂದು ಮೆಜರ್ಮೆಂಟ್ ಬ್ಲೌಸು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮದು ಸೀರೆ ಇದು ಹಾಳಾಗಿಬಿಟ್ಟಿದೆ, ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಾವು ಪದೇ ಪದೇ ಮೆಜರ್ಮೆಂಟ್ ಕೊಡೋದು ಇಸ್ಕೊಳ್ಳೋದು ಅದೇನು ಬೇಡ ಅಂತೇಳಿ ಒಂದಷ್ಟು ಬ್ಲೌಸ್ಗಳನ್ನ ಕಸ್ಟಮರ್ ನನ್ನ ಹತ್ರನೇ ಕೊಟ್ಟಿರೋದು ಉಂಟು. ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಏನು ಗೊತ್ತಾ, ಹೊಸ ಕಸ್ಟಮರ್ನ ನಮ್ಮ ಕಡೆ ಮತ್ತೆ ಮತ್ತೆ ಬರೋ ಥರ ಮಾಡ್ಕೊಳ್ಳೋದು ಅನ್ನೋದು ತುಂಬಾ ಕಷ್ಟ. ಅಂದರೆ ಹೊಸ ಕಸ್ಟಮರ್ಗೆ ಆಲ್ಮೋಸ್ಟ್ ನಮ್ಮ ವರ್ಕ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು ಒಂದೇ ಸಲಕ್ಕೆ ಇಷ್ಟ ಆಗೋದು ತುಂಬ ಕಷ್ಟ ಆಗುತ್ತೆ ಅದು. ಆದರೆ ತುಂಬ ಹೊಸ ಕಸ್ಟಮರ್ಗಳು ಸಿಕ್ಕಿದ್ದಾರೆ ಖಂಡಿತವಾಗ್ಲೂ. ಹೊಸ ಕಸ್ಟಮರ್ ಬಂದಿರೋದಲ್ಲದೆ ಮತ್ತು ಅವ್ರ ಅಮ್ಮ, ಅಕ್ಕ ತಂಗಿದು, ನಮ್ಮ ಅತ್ತೆ ಇದು ಹೊಲ್ಕೊಡಿ, ನಾವು ಲಾಸ್ಟ್ ಟೈಮ್ ಹೊಲಿಸಿದ್ವಿ, ನಿಮ್ಮ ಹತ್ರ ಚೆನ್ನಾಗಿ ಹೊಲ್ಕೊಟ್ಟಿದ್ರಿ ಅಂತ ಹೇಳಿ ತಂದು ಕೊಟ್ಟಿರೋದು ಉಂಟು. ತುಂಬಾ ಖುಷಿಯಾಗುತ್ತೆ ಆ ರೀತಿ ಎಲ್ಲ ತಂದು ಕೊಟ್ಟಾಗ. ಅದರಲ್ಲೂ ತುಂಬ ಕಡೆ ಸ್ವಲ್ಪ ಬಾಡಿ ಮೆಜರ್ಮೆಂಟ್ ಎಲ್ಲ ತೆಗೆದು ಹೊಲ್ಕೊಡೋದು ಸ್ವಲ್ಪ ರೇರು. ಓಕೆನಾ? ಆದರೆ ಬಾಡಿ ಮೆಜರ್ಮೆಂಟೇ ಆಲ್ಮೋಸ್ಟ್ ಈಗ ಒಂದು 6 ತಿಂಗಳು ಅಂತ ಅಂದರೆ ಹೆಣ್ಮಕ್ಳು ಬಾಡೀಲಿ 6 ತಿಂಗಳು ಚೆನ್ನಾಗಿರ್ತಾರೆ, ಇನ್ನೊಂದು 6 ತಿಂಗಳು ವೀಕ್ ಆಗ್ತಾರೆ, ಆ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ನಾನೇನು ಹೇಳ್ತೀನಿ, ಆದಷ್ಟು ಒಂದು 6 ತಿಂಗಳಿಗೋ ವರ್ಷಕ್ಕೊಂದು ಸಲ ಬಾಡಿ ಮೆಜರ್ಮೆಂಟ್ ಕೊಟ್ಟು ಹೊಲಿಸ್ಕೊಳ್ಳೋದು ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ ಎಲ್ಲ ಕಸ್ಟಮರ್ಗೂ. ಯಾಕಂತಂದರೆ ಒಂದೊಂದು ಸಲ ಅವರು ವೆಯ್ಟ್ ಗೇನ್ ಆಗಿರ್ತಾರೆ, ವೆಯ್ಟ್ ಲಾಸ್ ಆಗಿರ್ತಾರೆ. ಅವಾಗೆಲ್ಲ ನಾವು ಒಂದೇ ಸೈಜ್ ಕೊಟ್ಬಿಟ್ಟು ಆಲ್ಟ್ರೇಷನ್ ಹೇಳ್ತಿದ್ರೆ ಖಂಡಿತವಾಗ್ಲೂ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ. ಆದಷ್ಟು ನೀವು 6 ತಿಂಗಳಿಗೆ ವರ್ಷಕ್ಕೆ ಒಂದು ಸಲ ಬಾಡಿ ಮೆಜರ್ಮೆಂಟ್ ಕೊಟ್ಟು ಹೊಲಿಸ್ಕೊಳ್ಳಿ ಅಂತ ಅಂತೀನಿ. ಹಾಗಾಗಿ ಕಸ್ಟಮರ್ ಕೂಡ ತುಂಬಾ ಇನ್ಕ್ರೀಸ್ ಆಗಿದ್ದಾರೆ ಅಂತ ಅನ್ಬೋದು. ಓಕೆನಾ? ನೋಡಿ, ನಾನಿಲ್ಲಿ ಮ್ಯಾಂಗೋ ಶೇಪ್ ಏನು ಹಾಕ್ಕೊಂಡಿದೆ ಅಲ್ವಾ, ಅಲ್ಲಿ ನಾನು ಬಾಲ್ ಚೈನ ಕೊಟ್ಕೊಳ್ತಾ ಇದ್ದೀನಿ. ಬಾಲ್ ಚೈನ್ ಕೊಟ್ಕೊಂಡ್ರೆ ನಮಗೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು ಬೇಕಿದ್ರೆ ಮ್ಯಾಂಗೋ ಮಿಡಲ್ನಲ್ಲಿ ಸ್ಟೋನು ಬರುತ್ತಲ್ವ, ಸ್ಟೋನು ಕೂಡ ಆ್ಯಡ್ ಅಂದರೆ